ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಮನೆಯಲ್ಲಿ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ಸು, ಎಲ್ಲದಕ್ಕೂ ಅಪ್ರೂವಲ್ ತಗೋಬೇಕು. ಫ್ರೀಡಮ್ ಅನ್ನೋದೇ ಇಲ್ಲ ಈ ಮನೆಯಲ್ಲಿ. ಏನು ಮಾಡಲಿ ನಾನೀಗ? ನಾನು ಈ ಮಗುನ ಉಳಿಸ್ಕೊಂಡ್ರೆ ಎಲ್ಲನೂ ಕಳ್ಕೊಬೇಕಾಗತ್ತೆ. ಅದಕ್ಕೆ ನಾನು ರೆಡಿ ಇಲ್ಲ. ಏನು ಮಾಡಲಿ ನಾನು? ಏನು ಮಾಡಲಿ? ಹಾಯ್, ಹೇಳ್ಬಿಟ್ಟಿ. ಅಣ್ಣ, ನನಗೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹೆಲ್ಪಾ? ಏನು? ಅಣ್ಣ, ಅದು ನನಗೊಂದು ಬಿಗ್ ಇವೆಂಟ್ ಬಂದಿದೆ ಅಣ್ಣ. ನಿನಗೆ ಗೊತ್ತಲ್ಲ ಅಣ್ಣ, ನನ್ನ ಕೆಲಸನ ನಾನು ಎಷ್ಟು ಲವ್ ಮಾಡ್ತೀನಿ, ನನ್ನ ಕೆಲಸದ ವಿಷಯದಲ್ಲಿ ಎಷ್ಟು ಪ್ಯಾಷನೇಟ್ ಅಂತ. ಬಿಸ್ನೆಸ್ಸಲ್ಲಿ ಅಪರ್ಚುನಿಟೀಸ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಅಣ್ಣ? ಅಂಥ ಅಪರ್ಚುನಿಟೀಸ್ ಸಿಕ್ಕಾಗ ಅದನ್ನು ನೀಟಾಗಿ ಯೂಟಿಲೈಸ್ ಮಾಡ್ಕೋಬೇಕು. ನೀನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ನಿನ್ಗೆ ಇದು ಅರ್ಥ ಆಗುತ್ತೆ ಅಂತ ನಾನು ನಿನಗೆ ಕಾಲ್ ಮಾಡಿದೆ. ನನ್ನ ಸಿಚುವೇಶನ್ ನಿನ್ಗೆ ಅರ್ಥ ಆಗುತ್ತೆ ಅಲ್ವಾ ಅಣ್ಣ? ನನ್ನ ಇವೆಂಟ್ ಇದೆ ಅನ್ನಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಅರೇಂಜ್ ಆಗಿದೆ. ನಾನು ಆ ಮೀಟಿಂಗ್ನ ಅಟೆಂಡ್ ಮಾಡಲೇಬೇಕಣ್ಣ. ನಾನು ಹೋಗಿ ಬರ್ತೀನಿ. ಅದೆಲ್ಲ ಸರಿ ಪುಟ್ಟೆ, ಬಟ್ ಎಲ್ಲಿಗೆ ಹೋಗ್ತಾ ಇದೀಯಾ? ಚೆನ್ನೈ. ಚೆನ್ನೈಗ? ಈ ಟೈಮಲ್ಲಿ ನೀನು ಅಷ್ಟು ದೂರ ಜರ್ನಿ ಮಾಡಬೇಕಾ ಪುಟ್ಟ? ನನಗೂ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಣ್ಣ. ಬಟ್ ನಾನು ಅಲ್ಲಿಗೆ ಹೋದರೆ ನನ್ನ ಕರಿಯರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬರೀ ಮೀಟಿಂಗ್ ಮಾತ್ರ ಅಲ್ಲ, ಫೇಮಸ್ ಫ್ಯಾಷನ್ ಡಿಸೈನರ್ಸ್ದು ಕಾನ್ಫರೆನ್ಸ್ ಕೂಡ ಇದೆ ಅಣ್ಣ. ನಾನು ಅದನ್ನು ಅಟೆಂಡ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಬಿಗ್ ಇವೆಂಟ್ ಅಣ್ಣ. ಪ್ಲೀಸ್ ಅಣ್ಣ, ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಹೋಗಲೇಬೇಕು. ಬೇಡ ಅನ್ಬೇಡ. ಇಲ್ಲ ಪುಟ್ಟ, ನೀನು ಹೇಳೋದು ನನಗೆ ಅರ್ಥ ಆಗ್ತಾ ಇದೆ. ಆದರೂ ಪ್ಲೀಸ್ ಅಣ್ಣ, ನನಗೇನೂ ಪ್ರಾಬ್ಲಮ್ ಆಗಲ್ಲ. ನಾನೇನು ಆರ್ಡಿನರಿ ಜನಗಳ ಥರ ಬಸ್ಸಲ್ಲೋ ಟ್ರೈನಲ್ಲೋ ಹೋಗ್ತಾ ಇಲ್ಲ. ನೀನು ಕೊಡ್ಸಿರೋ ಲಕ್ಷರಿ ಕಾರಲ್ಲಿ ಹೋಗ್ತಾ ಇದ್ದೀನಿ. ಆ ಕಾರಲ್ಲಿ ಹೋದರೆ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ, ಎಷ್ಟು ಸೇಫ್ ಆಗಿರುತ್ತೆ ನಿನಗೆ ಗೊತ್ತಲ್ಲ ಅಣ್ಣ. ಮತ್ತೆ ಯಾಕೆ ಟೆನ್ಷನ್ನು? ಸರಿ ಪುಟ್ಟ, ನೀನು ಹೋಗ್ಬಾ, ನಾನು ಡ್ರೈವರ್ನ ಕಳಿಸ್ಕೊಡ್ತೀನಿ. ಬೇಡ ಬೇಡ ಅಣ್ಣ, ನಾನೇ ಎಲ್ಲ ಅರೇಂಜ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದಕ್ಕೆಲ್ಲ ಥ್ಯಾಂಕ್ಸ್ ಆಗ್ಬಿಟ್ಟ. ಹಾಗೆ ಇನ್ನೊಂದು ರಿಕ್ವೆಸ್ಟ್ ಅಣ್ಣ, ನಮ್ಮ ಅತ್ತೆ ಕಾಲ್ ಮಾಡಿ ಮಾತಾಡ್ತೀಯಾ? ನನಗೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಪ್ಲೀಸ್ ಅಣ್ಣ. ಸರಿ, ನಾನು ಮಾತಾಡ್ತೀನಿ ಬಿಟ್ಬಿಟ್ಟ. ಥ್ಯಾಂಕ್ ಯು ಅಣ್ಣ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಪರೀಕ್ಷೆ ಮಾಡೋದಕ್ಕೆ ಈ ರೂಪದಲ್ಲಿ ಬಂದಿದ್ದ? ಪರೀಕ್ಷೆ ಸಾರ್ವತ್ರಿಕ, ಫಲಿತಾಂಶ ವೈಯಕ್ತಿಕ. ಅದರಿಂದ ಯಾರೂ ಹೊರತಾಗಿಲ್ಲ. ಗೆದ್ದವರಿಗೆ ಹೊಸ ಬೆಳಕೆ, ಆದರೆ ಸೋತವರಿಗೆ ಹಳೆ ಪಾಠದ ಮರುಬಳಕೆ. ಇಷ್ಟೇ ಜೀವನ. ಆದ್ರೆ ನೀನ್ ಯಾಕೆ ಭಗವಂತ ಆ ವೇಷದಲ್ಲಿ ಬಂದು ನನ್ನ ಹತ್ರ ಸಹಾಯ ಕೇಳಿದೆ? ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮನೆಗೆ ಊಟಕ್ಕೆ ಬರೋ ಹಾಗೆ ಯಾಕೆ ಮಾಡಿದೆ? ನಮ್ಮ ಅಪ್ಪನ ನೀನೇ ತೊಂದರೆ ಸಿಕ್ಕಾಕ್ಸಿ ನೀನೇ ಕಾಪಾಡ್ದಿಯಲ್ಲ, ಯಾಕೆ ಯಾಕೆ ಹೇಳು ಭಗವಂತ. ಕಲಿಗಾಲದಲ್ಲಿ ಸಹಾಯ ಮಾಡೋದು ಒಂದು ಪ್ರತಿಷ್ಠೆಯ ಕೆಲಸ ಆಗಿದೆ ಶಿವಪ್ರಸಾದ್. ಸಹಾಯ ಮಾಡೋದಕ್ಕೆ ಒಳ್ಳೆ ಮನಸ್ಸು ಬೇಕು ಅನ್ನೋ ಒಂದು ಕಾಲ ಇತ್ತು. ಆದ್ರೆ ಈಗ ಸಹಾಯ ಮಾಡೋದಕ್ಕೆ ಒಂದು ಒಳ್ಳೆ ಕ್ಯಾಮೆರಾ ಇದ್ರೆ ಸಾಕು. ಸಹಾಯ ಬಲು ಸುಲಭ. ನಿಜ ಭಗವಂತ. ಸ್ಟೇಟಸ್ ಇದೆ ಅಂತ ಸಹಾಯ ಮಾಡೋರು ಒಂದ್ ಕಡೆ ಆದ್ರೆ, ಸ್ಟೇಟಸ್ಗೆ ಹಾಕಬೇಕು ಅಂತ ಸಹಾಯ ಮಾಡೋರು ಇನ್ನೊಂದು ಕಡೆ. ಸಹಾಯನ ಪ್ರತಿಷ್ಠೆ ಅಂತ ಅನ್ಕೊಂಡಿರೋರು ಒಂದ್ ಕಡೆ ಆದ್ರೆ, ಸಹಾಯನ ತಲೆ ಪ್ರತಿಷ್ಠೆ ಮಾಡೋರು ಇನ್ನೊಂದು ಕಡೆ. ಆದ್ರೆ ನಾನ್ ಸಹಾಯ ಮಾಡೋದಕ್ಕೆ ಒಂದು ಕಾರಣ ಇತ್ತು ಭಗವಂತ. ನಾಳೆ ದಿವಸ ನಾನೇ ಆ ಪರಿಸ್ಥಿತಿಲಿದ್ದು ನನ್ನನ್ನು ಯಾರೋ ಜನ ನಂಬದೇ ಇದ್ದಾಗ ಯಾರೋ ನಂತರನೇ ಒಬ್ಬ ವ್ಯಕ್ತಿ ಬಂದು ನನಗೆ ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ಅದಕ್ಕೆ ಇರೋ ಹಣನ ಕೊಟ್ಬಿಟ್ಟೆ. ಪರೀಕ್ಷೆಗೆ ಉತ್ತರ ಇಲ್ಲೇ ಇದೆ ಶಿವಪ್ರಸಾದ್.
ನಿನ್ ಸುತ್ತ ಇರೋ ಜನ ಬೇಡ ಬೇಡ ಅಂದ್ರು ಸಹಾಯ ಮಾಡೋಕೆ ನಿನ್ ಮನಸ್ಸು ಮಿಡಿ. ನಿನ್ ಜಾಗದಲ್ಲಿ ಒಬ್ಬ ಹಣವಂತ ಸಹಾಯ ಮಾಡೋದಕ್ಕೂ ನೀನ್ ಸಹಾಯ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದು ನಿನ್ನ ತಿಂಗಳ ಖರ್ಚಿನ ಕೊನೆಯ ಹಣ. ಆದ್ರೂ ನೀನ್ ಸಹಾಯ ಮಾಡಿದೆ. ಇದೇ ಪರೀಕ್ಷೆಯ ಫಲಿತಾಂಶ. ನನ್ನ ಸ್ನೇಹಿತ ಉತ್ತಮ ಮಾತ್ರ ಅಲ್ಲ, ಉತ್ತಮರಲ್ಲಿ ಸರ್ವೋತ್ತಮ ಅನ್ನೋದಿಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಸಹಾಯ ಅಂದ್ರೆ ಕೇವಲ ಧನ ಸಹಾಯ ಮಾತ್ರ ಅಲ್ಲ ಶಿವಪ್ರಸಾದ್. ಸೋತ ಮನಸ್ಸಿಗೆ ಸಾಂತ್ವನ ಹೇಳೋದು, ಹರಿಯುವ ಕಣ್ಣೀರನ್ನು ಒರೆಸೋದು, ನಾನಿದ್ದೇನೆ ಎಂಬ ಆತ್ಮವಿಶ್ವಾಸವನ್ನು ತುಂಬೋದು, ಕಷ್ಟದಲ್ಲಿ ಒಟ್ಟಿಗೆ ಹೆಜ್ಜೆಯನ್ನು ಹಾಕೋದು, ಇವೆಲ್ಲವೂ ಸಹಾಯ. ಇಲ್ಲಿ ಯಾರ ಸಹಾಯವೂ ಇಲ್ಲದೆ ಸ್ವಾಭಿಮಾನದಿಂದ ಬದುಕ್ತಾ ಇರೋದು ಪ್ರಕೃತಿ ಮಾತ್ರ. ಸೂರ್ಯ ಹೇಗೆ ಮಕರ ಸಂಕ್ರಮಣದ ದಿನ ತನ್ನ ಪಥವನ್ನು ಬದಲಿಸಿ ಹೊಸ ದಾರಿಯನ್ನು ಹಿಡಿಯುತ್ತಾನೋ ಹಾಗೆಯೇ ನೀವು ನಿಮ್ಮ ಅಂತರಾತ್ಮದಲ್ಲಿ ಪ್ರಶ್ನೆಯನ್ನು ಕೇಳಿಕೊಂಡು ಹೊಸ ದಾರಿಯನ್ನು ಕಂಡುಕೊಳ್ಳಿ. ಒಬ್ಬರು ಇನ್ನೊಬ್ಬರಿಗೆ ಆಗಬೇಕು, ಗುರು ಹಿರಿಯರಿಗೆ ತಲೆಬಾಗಬೇಕು, ಜೀವನ ಒಳ್ಳೆಯ ದಾರಿಯಲ್ಲಿ ಸಾಗಬೇಕು, ಪಟ್ಟ ಕಷ್ಟದಿಂದ ಪಾಠ ಕಲಿತು ಮಾಗಬೇಕು, ಕೆಟ್ಟ ಆಲೋಚನೆಗಳನ್ನು ಬಿಡಬೇಕು, ಒಟ್ಟಿನಲ್ಲಿ ಉತ್ತಮ ನಾಗರಿಕರಾಗಬೇಕು. ಇದೇ ಕ್ರಾಂತಿ, ಮಹಾ ಸಂಕ್ರಾಂತಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ, ಬಂದಿದ್ದ ಇನ್ವೆಸ್ಟರ್ಸ್ 1000 ಮಾತಾಡಿರ್ಬೋದು. ಅವ್ರು ಏನೋ ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡಿದ್ದಾರೆ ನೋಡು. ನೀನ್ ಇದೇ ತರ ಮೋಸ ಮಾಡಿ ಬದುಕಿದ್ಯಾ ಅಂತಾನೂ ಹೇಳಿರ್ಬೋದು. ಈ ಮನೆ ಕಟ್ಸೋಕೆ ಎಷ್ಟೋ ಜನದ ಕಣ್ಣೀರು ಸುರಿಸಿದ್ಯಾ ಅಂತಾನೂ ಹೇಳಿರ್ಬೋದು. ಆದ್ರೆ ಅವ್ರು ಅದೇನೋ ಕೋಪದಲ್ಲಿ ಮಾತಾಡಿದ್ದಾರೆ. ಅದನ್ನ ನಿನ್ ಮನ್ಸಿಗೆ ಹಾಕೋಬೇಡ ಅಭಿ, ಪ್ಲೀಸ್. ಅಭಿ, ನೀನು ನಿನ್ನ ಕಂಪ್ನಿ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ, ನಿನ್ನ ಸ್ಟೇಟಸ್ನ ಕಾಪಾಡ್ಕೊಳ್ಳೋದಕ್ಕೆ ಯಾರೋ ಬೆರಳು ತೋರಿಸಿದ್ರು ಅಂತ ಅವ್ರಿಗೆ ಪ್ರೂವ್ ಮಾಡೋಕ್ಕೆ ಚಂದ್ರು ಅಂಕಲ್ ಮನೆ ಹತ್ರ ಹೋದ್ರೆ ಅವ್ರ ಗತಿ ಏನಾಗ್ಬೇಡ ಹೇಳು. ಏನೋ ಮಿಸ್ ಆಗಿರ್ಬೋದು ಅಭಿ, ಮನುಷ್ಯ ಅಲ್ವಾ. ನೋಡು ಪ್ಲೀಸ್, ನೀನು ಮಾತ್ರ ಕೋಪ ಮಾಡ್ಕೋಬೇಡ. ನಾನು ಯಾಕೆ ಅವ್ರ ಮನೆಗೆ ಹೋಗಬಾರ್ದು? ನಾನು ಯಾಕೆ ಪ್ರಶ್ನೆ ಮಾಡಬಾರ್ದು? ನಾನು ಯಾಕೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಬಾರ್ದು ಅಂತ? ಇದು ಆಸ್ತಿ ಹಣದ ವಿಚಾರ ಅಲ್ಲ. ತುಂಬ ಕಷ್ಟಪಟ್ಟು ಈ ಹೆಸರು ಮಾಡಿದ್ದೀನಿ ನಾನು. ಯಾರೋ ಈ ಹೆಸರು ಮಸಿ ಬೆಳಿತಾರೆ ಅಂದರೆ ನಾನು ಸುಮ್ಮನೆ ಬಿಡಲ್ಲ. ವಿಶ್ವರೂಪ್, ಗಾಡಿ ತೆಗೆ. ಕಲ್ಲಿದ್ದಲನ್ನ ಹತ್ಸೋದು ತುಂಬ ಕಷ್ಟ, ಹತ್ತದ ಮೇಲೆ ಆರಿಸೋದಷ್ಟೇ ಕಷ್ಟ. ಓಹೋ, ಈಗ ಬಂದ್ರಾ? ಏನು ಮಾಡೋದು, ಟ್ರೈನ್ ಹೊರಟೇ ಹೋಯ್ತಲ್ಲ. ಈಗ ಟಿಕೆಟ್ ತಗೊಳ್ತೀರಾ? ಏನು ಮಾಡೋದು, ಟಿಕೆಟ್ ಕೌಂಟ್ರೆ ಕ್ಲೋಸ್ ಆಗ್ಬಿಟ್ಟಿದೆ. ಸರು, ಲಕ್ಷ್ಮೀ ದುರ್ಗಾ, ನಾನು ಮನೆಗೆ ಹೋಗ್ತೀನಿ. ಅರ್ಜೆಂಟಾಗಿ ನಾನು ಹೋಗಲೇಬೇಕು. ಹೋಗು. ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ತಡೆಯಲ್ಲ. ಆದರೆ ಹೋಗೋಕ್ಕೆ ಮುಂಚೆ ಒಂದು ಮಾತು. ಆ್ಯಕ್ಚುಲಿ ಈಗ ನಿನ್ನ ಟೈಮ್ ಶುರುವಾಗಿದೆ. ನೀನು ಈಗ ಮನೆಯಿಂದ ಹೊರಗಡೆ ಕಾಲಿಡ್ತಿದ್ದಾಗೆ ಮತ್ತೆ ಇನ್ಯಾವತ್ತೂ ಆ ಕಾಲನ್ನ ಮನೆ ಒಳಗಡೆ ಇಡೋಕ್ಕಾಗಲ್ಲ. ಯಾಕಂದ್ರೆ ನೀನು ವಾಪಸ್ಸೇ ಬರಲ್ಲ. ನಿನ್ನ ಬಂದು ವಿಚಾರಿಸ್ಕೋತೀನಿ. ನಿಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಣೆ, ಇದೇ ನಮ್ಮ ಕೊನೆ ಭೇಟಿ. ಒಂದ್ಸಲ ಈ ಮನೆನ ತುಂಬ ಚೆನ್ನಾಗಿ ನೋಡ್ಕೊಂಬಿಡು. ಯಾಕಂದ್ರೆ ಮತ್ತೆ ನೀನು ಈ ಮನೆಗೆ ವಾಪಸ್ ಬರಲ್ವೇ? ಹೋಗ್ಬಿಡ್ತೀನಿ. ಸಾಯಕ್ಕೆ ಹೊರಟಿರೋರ್ಗೆ RIP ರಿಪ್ ಅಂತ ಹೇಳಬೇಕೆ ಹೊರತು ಟೇಕ್ ಕೇರ್ ಅಲ್ಲ.
Now ball is in your court, babies. ಟಿಕ್ 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 ಹೋಗುತ್ತಿದೆ ಕಾಲ, ಮುಗಿಯದು ನನ್ನ ಮೋಸದ ಜಾಲ, ವೇಷವ ಕಳಚಿ ಹಾಕೋದಕ್ಕೆ ನಿಮ್ಮಿಂದ ಗೊಲ್ಲ, ಸೊಸೆಯಂದಿರ ನಿಮ್ಮಿಂದ ಗೊಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇರು, ಎಲ್ರು ಬಂದ್ಬಿಡ್ತಾರೆ, ಒಟ್ಟಿಗೆ ಕೂತು ತಿಂಡಿ ಮಾಡ್ಬೋದು. ಎಲ್ರಷ್ಟು ಟೈಮ್ ಇಲ್ಲ ನಂಗೆ, ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಅಂದ್ರೆ ನಾವೇನ್ ಬಿಟ್ಟಿ ಬಿದ್ದಿದೀವ? ಅದ್ ನಿಮಗೆ ಗೊತ್ತಿರ್ಬೇಕು. ಮಾಡಕ್ ಈಸಿ ಅಂತ ಉಪ್ಪಿಟ್ಟು ಮಾಡ್ಬಿಡದ? ಹೌ ಬೋರಿಂಗ್. ಯಾರು ಮಾಡಿದಿದ್ದನ್ನ? ಇದ್ರಲ್ಲಿ ಉಪ್ಪೇ ಇಲ್ಲ. ಓ, ಉಪ್ಪು ಕಡಿಮೆ ಇದೆಯಾ? ತಗೊಂಡ್ ಬರ್ತೀನಿ. ಇಲ್ಲೇ ಟೇಬಲ್ ಮೇಲೆ ಉಪ್ಪಿದೆ, ಹಾಕ್ಕೊಡ್ ತಿಂದ್ರೆ ಕೈ ಸೌದೋಗುತ್ತಾ? ನೋಡಿ, ನೀವ್ ನನಗೆ ಹೇಳಕ್ ಬರ್ಬೇಡಿ. ಹೊರಗೆ ದುಡ್ಕೊಂಡು ಬರೋಣ. ನಾನು ಮನೆ ಸರಿಯಾಗಿ ತಿನ್ನಕ್ಕೂ ಸಿಗದೆ ಹೋದ್ರೆ ಇರಿಟೇಟ್ ಆಗಲ್ವಾ? ನಾವ್ಯಾರು ಇಲ್ಲಿ ಮನೇಲಿ ಹೊದ್ಕೊಂಡು ಮಲ್ಕೊಳ್ಳೋದಿಲ್ಲ. ನಿನ್ಗಾದ್ರೂ ಶನಿವಾರ ಭಾನುವಾರ ಅಂತ ಒಂದಿನ ರಜಾ ಇರುತ್ತೆ. ನನ್ನನ್ನು ನೋಡು, 365 ದಿವಸನೂ ಕೆಲಸ ಮಾಡ್ತೀನಿ. ನನ್ನನ್ನು ಯಾರು ಕೇಳೋರು? ಹೋಗ್ಲಿ ಬಿಡು, ಕೆಲ್ಸದ ಟೆನ್ಷನಲ್ಲಿ ಏನೋ ಮಾತಾಡ್ತಾ ಇದ್ದಾಳೆ. ನೀನು ಹೀಗೆ ಮಾತಾಡಿದ್ರೆ ಹೇಗೆ? ಅದಕ್ಕೆ ನನ್ಗಿಲ್ ಬಂದು ತಿನ್ನಕ್ ಇಷ್ಟ ಆಗಲ್ಲ. ಅಮ್ಮ, ಉಪ್ಪು ಹಾಕಿದ್ದೀನಿ, ಸ್ವಲ್ಪ ತಿನ್ಕೊಂಡು ಹೋಗೋ. ಬೇಡ ಅತ್ತೆ, ನನ್ನ ರೂಮಲ್ಲಿ ಏನಾದ್ರು ತಿನ್ಕೋತೀನಿ. ಏನತ್ತೆ ನೀವು ಅವಳು ಆಡಿದ್ದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು? ಹೋಗ್ಲಿ ಬಿಡು ವೀಣಾ, ಅವ್ರ ತವ್ರ ಮನೇಲಿ ಹೇಗಿದ್ಲು ಅಂತ ನಿನಗ್ ಗೊತ್ತಿಲ್ವಾ? ಅಂದ್ರೆ ನಾನ್ ಸರಿ ಇಲ್ಲ, ಬರೀ ಬಾಯ್ ಮಾಡ್ತೀನಿ, ಏನು ಕೆಲಸ ಮಾಡಲ್ಲ ಅಂತಲ ನೀವು ಹೇಳೋದು? ಹಾಗನ್ನ ನಾನು. ಈ ಮನೆಯಲ್ಲಿ ಎಲ್ಲ ಕೆಲಸ ಮಾಡೋದು ನೀನೇ. 1 ನಿಮಿಷನೂ ಕೂತ್ಕೊಳ್ಳಲ್ಲ. ಈ ಮನೆ ಹಿರಿ ಸೊಸೆಯಾಗಿ ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕಲ್ವಾ? ಮನಸ್ತಾಪ ಬರ್ಬಾರ್ದಮ್ಮ. ಅಲ್ಲಿ ಯಾರು ಬರ್ತೀರ ನೋಡು. ಯಾರು ಬರ್ತಿಲ್ಲ ಅಪ್ಪ. ಅಪ್ಪ, ಯಾವಾಗ್ಲೂ ಆ ಪೆಟ್ಟಿಗೆಗೆ ನಮಸ್ಕಾರ ಮಾಡ್ತಿರ್ತಿಯಲ್ಲ, ಏನಿದೆ ಅದರಲ್ಲಿ? ಭವಿಷ್ಯ ನಂದ? ನಂದು. ನಡಿಯ, ತಡಿದ್ದೀನಿ, ಹೋಗ. ಸ್ಕೂಲಲ್ಲಿ ಬೆಲ್ ಹೊಡೆದಂಗೆ ಹೊಡಿತೀಯಲ್ಲ. ಸ್ಕೂಲ್ ತರನೇ ಮನೇಲೂ ಶಿಸ್ತಿರ್ಲಿ ಅಂತ ಬೆಂಕಿ ಅಣ್ಣ ಬೆಲ್ ಬಾರಿಸ್ತಾ ಇದ್ದಾನೆ ಅಲ್ವೇನೋ? ಹೂ ಅನ್ನೋ. ವೀಣಾ, ಬಡಿಸ್ತಿರು, ಬರ್ತೀನಿ. ಯಾವಾಗ್ಲೂ ಬಡ್ಸು ಅಂತ ಮಾತ್ರ ಹೇಳ್ತಾರೆ ಬಿಟ್ರೆ ಕೂತ್ಕೋ ಅಂತ ಒಂದಿನಾನು ಹೇಳಿಲ್ಲ. ಏನಂದಮ್ಮ? ಮಾವ, ಉಪ್ಪಿಟ್ಟಿಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಅತ್ತೆ ಇವಾಗ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾಕ್ಲಾ? ಬರೀ ಉಪ್ಪಿಟ್ಟು ಮಾತ್ರನಾ? ಜೊತೆಗೇನು ಇಲ್ವಾ? ತಂದೆ ಕಣೋ. ನಿನಗೆ ಸಕ್ಕರೆ, ಜಾನ್ವಿ ನಿನಗೆ ತುಪ್ಪ, ನಿನಗೆ ಉಪ್ಪಿನಕಾಯಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೀವಿಬ್ರು ಹೇಳೋ ಪ್ರಕಾರ ಇಲ್ಲಿ ಯಾರಿಂದಾನೂ ಏನೂ ಸಮಸ್ಯೆ ಇಲ್ಲ ಅಲ್ಲ? ಖಂಡಿತ ಅಪ್ಪೋರೆ, ಅಂಥದ್ದೆಲ್ಲ ಏನೂ ಇಲ್ಲ. ಒಬ್ರನ್ನೊಬ್ರು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ನಾವೆಲ್ಲರೂ ಖುಷಿಯಾಗೇ ಇದ್ದೀವಿ.
ನನಗೂ ಅದೇ ಬೇಕಾಗಿರೋದು. ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಮಾಮ. ಇದ್ಕಿದ ಹಾಗೆ ನಿಮಗೆ ಅನುಮಾನ ಯಾಕೆ ಬಂತು? ಅನುಮಾನ ಏನೂ ಇಲ್ಲ, ಸುಮ್ಮನೆ ನನ್ನ ಸಮಾಧಾನಕ್ಕೋಸ್ಕರ ಕೇಳಿದೆ ಅಷ್ಟೆ. ಒಂದು ವೇಳೆ ಏನಾದರೂ ಸಮಸ್ಯೆ ಇದ್ದರೆ ಧೈರ್ಯವಾಗಿ ನನ್ನ ಹತ್ರ ಹೇಳ್ಕೊ, ನಾನು ಬಗೆಹರಿಸ್ತೀನಿ. ನಿನಗೆ ಗೊತ್ತಲ್ವಾ? ಆ ಥರ ಎಲ್ಲ ಏನೂ ಇಲ್ಲ ಮಾಮ, ನಾವೆಲ್ಲರೂ ನೆಮ್ಮದಿಯಾಗಿದ್ದೀವಿ. ಒಳ್ಳೆಯದು. ಅರಸನಕೋಟೆ ಸದಸ್ಯರೆಲ್ಲ ಒಗ್ಗಟ್ಟಾಗಿರೋದು ಬಹಳ ಒಳ್ಳೆಯದು. ಆಗಲೇ ಈ ಕುಟುಂಬದ ಅಸ್ತಿತ್ವನ ಯಾರೂ ಅಲ್ಲಾಡ್ಸೋಕ್ಕಾಗೋದಿಲ್ಲ. ಅದಕ್ಕೊಬ್ಬರಿಂದ ಸಾಧ್ಯ ಇಲ್ಲ. ಮನೆಯ ಎಲ್ಲ ಸದಸ್ಯರು ಹೇಗಿರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ದೇವ್ರ ದಯೆಯಿಂದ ನೀವೆಲ್ಲರೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಯಾವತ್ತೂ ನಾನು ಅದನ್ನೇ ಬಯಸೋದು. ಕ್ಷಮಿಸಿ, ದಂಪತಿಗಳ ಕೋಣೆಗೆ ನಮ್ಮಂಥವ್ರು ಬರ್ಕೂಡ್ದು. ಏನೋ ಮಾತಾಡಬೇಕು ಅನ್ನಿಸ್ತು, ಅಚಾನಕ್ಕಾಗಿ ಬಂದ್ಬಿಟ್ಟೆ. ಅಪ್ಪರೇ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ, ನಮಗೆ ಬೇಜಾರಾಗುತ್ತೆ. ತಪ್ಪು ಮಾಡಿದವ್ರನ್ನ ನೀವು ಕ್ಷಮಿಸ್ಬೇಕೇ ಹೊರತು ನೀವು ತಪ್ಪು ಮಾಡಿಲ್ದಿದ್ರು ತಪ್ಪು ಮಾಡಿದ್ದೀನಿ ಕ್ಷಮಿಸು ಅಂತ ನೀವು ಯಾವತ್ತೂ ಕೇಳಬಾರ್ದು. ಕ್ಷಮೆ ಕೇಳೋದಕ್ಕೆ ವಯಸ್ಸಿನ ಹಂಗಿರಲೇಬಾರ್ದು. ಜೊತೆಯಲ್ಲಿ ತಪ್ಪು ಮಾಡಿದ್ರೇನೆ ಕ್ಷಮೆ ಕೇಳಬೇಕು ಅಂತಿಲ್ಲ. ನಮ್ಮ ನಡತೆಯಲ್ಲಾಗ್ಲಿ ನುಡಿಯಲ್ಲಾಗ್ಲಿ ತಪ್ಪಿದೆ ಅಂತ ನಮ್ಗೆ ಅನಿಸಿದ್ರೆ ಸಾಕು, ತಕ್ಷಣ ನಾವು ಕ್ಷಮೆ ಕೇಳ್ಬಿಡ್ಬೇಕು. ಆಗಲೇ ಮನಸ್ಸು ಶುದ್ಧವಾಗೋದು. ಅದರಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋ ತಾರತಮ್ಯ ಇರಲೇಬಾರ್ದು. ಅದು ನಿಮ್ಮ ದೊಡ್ಡ ಗುಣ ಮಾವ. ಆಯ್ತು, ಬೆಳಗ್ಗೆ ಎಲ್ಲರೂ ಊರಿಗೆ ಹೊರಡಬೇಕು. ಮಲ್ಕೊಳ್ಳಿ. ಶುಭರಾತ್ರಿ. ಅಪ್ಪೋರೆ ಕ್ಷಮಿಸಿ ಅಪ್ಪೋರೆ, ನೀವು ಮನೆಗೆ ಬಂದಾಗ ನಾವೆಲ್ಲರೂ ಪುಟಾಣಿ ವಿಷಯದಲ್ಲಿ ಗಾಬರಿ ಆಗಿದ್ವಿ. ಅದಕ್ಕೆ ನಿಮ್ಮನ್ನು ಸರಿಯಾಗಿ ವಿಚಾರಿಸ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೆ ಹೇಗಿದ್ದಾರೆ ನಮ್ಮ ಪುಟಾಣಿ? ಹೇಗಿದ್ದಾಳೆ ಈಗ? ಅವಳು ಬೆಳೆದು ದೊಡ್ಡೋಳಾಗಿದ್ದಾಳಲ್ವಾ? ಹೌದಮ್ಮ, ಪುಟಾಣಿ ಸ್ವಲ್ಪ ಎತ್ತರಕ್ಕೆ ಬೆಳೆದಿದ್ದಾಳೆ. ಜಾನಕಿ ಆರೋಗ್ಯವಾಗಿದ್ದಾಳೆ, ಏನು ಸಮಸ್ಯೆ ಇಲ್ಲ. ಸರಿ ಅಪ್ಪೋರೆ, ನೀವು ಬಂದಿದ್ದು ನಮಗಂತೂ ತುಂಬಾ ಖುಷಿ ಆಯ್ತು. ನಮ್ಮಿಬ್ರಿಗೂ ಆಶೀರ್ವಾದ ಮಾಡಿ ಅಪ್ಪೋರೆ. ಯಜಮಾನ್ರೆ, ದೀರ್ಘ ಸುಮಂಗಲಿ ಭವ, ದೀರ್ಘಾಯುಷ್ಮಾನ ಭವ. ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಬರ್ತೀನಿ ನಾನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಯಾಕಿಂಗ್ ಆಡ್ತೀಯ ಅಂತ ನನ್ಗೆ ಗೊತ್ತಾಯ್ತು ಬಿಡು. ನನ್ನ ಬಂಗಾರ, ನೀನು ಬಸ್ರಿ ಅಂತ ತಿಳಿದ್ಮೇಕನು ಒಂದು ಮಾತಾಡ್ತಿಲ್ಲ ಅಂತ ನೀನು ಯೋಚನೆ ಮಾಡ್ತಾ ಇದೀಯಾ? ವಸಿ ಸಮಯ ಕೊಡವ, ಅವಳಿಗೂ ನನ್ನಂಗೆ ಖುಷಿನ ಸಂಭ್ರಮ ಪಡೋಕೆ ಬರ್ತಿಲ್ಲ ಅನ್ಸೈತೆ. ಅದೇನೋ ಆಗ್ಲಿಂದ ಜ್ವರಾಗಿ ಮಾತಾಡ್ತಿದ್ದೀರಾ? ಅದೇ ನಮ್ಮ ಹೊಸುಗೆ ಮನೆ ದೇವರಿಗೆ ಅಭಿಷೇಕ ಮಾಡಮ್ಮ ಅಂತ ಹೇಳ್ತಾ ಇದ್ದೆ. ಅದೆಲ್ಲ ಏನು ಬೇಕಾಗಿಲ್ಲ. ಈ ಮನೆಯಾಗೆ ಮತ್ತೆ ಮಗು ನಗೋದ್ ಸದ್ದು ಕೇಳಬೇಕು ತಾಯಿ, ಕೇಳಬೇಕು. ಕತ್ನಾಗಿರೋ ಸರ ಎಳಿಯಕ್ಕೆ ಪುಟ್ಟೈ ಬಂದೇ ಬತ್ತೈತೆ. ಅವ್ವ, ಏನೋ ಮಾತಾಡ್ಬೇಕಂತ ಕರ್ಸ್ಬಿಟ್ಟು ಹಿಂಗ್ ಸುಮ್ಕೆ ಕೂತಿದ್ಯಲ್ಲ, ಏನ್ ಇಸ್ಯ ಅವ? ಈಸಿಯನ ನಿನ್ಗೆ ಮತ್ತೆ ಜ್ಞಾಪಿಸ್ಬೇಕು ಅಂತ ಯೋನಿಲ್ಲ ಅಲ್ವೇ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯವ? ಮನೆಯಾಗಿ ಏನ್ ನಡೀತೈತೆ ಅನ್ನೋದು ನಿನ್ಗೆ ಅರ್ಥ ಆಗೈತೆ ಅಲ್ವಾ? ಬಂಗಾರ, ಅದೇನಂತ ನೇರವಾಗಿ ಹೇಳು. ಈ ಮನೆಯಾಗ ವಸು ಅವಳೆ, ರಾಧಾ ಅವಳೆ. ರಾಧಾ ನಿನ್ನ ಮದುವೆ ಆಗ್ಬೇಕು ಅಂತ ಆಸೆ ಹೊತ್ಕೊಂಡ್ ಬಂದು ಈಗ ಆರೋಗ್ಯ ಕೆಡ್ಸ್ಕೊಂಡ್ ಕುಂತಾವಳೆ.
ಇನ್ನು ವಸು ಮದುವೆ ಆಗಿದ್ರು ಸಂಸಾರ ನಡೆಸೋ ಭಾಗ್ಯ ಇಲ್ದಂಗೆ ತವ್ರ ಮನೇಲೆ ಕುಂತ್ಕೊಂಡವಳೆ. ಈ ಇಬ್ರು ಹೆಣ್ಮಕ್ಳ ಜೀವನದಾಗೂ ಈಗ ಕೊರಗೈತೆ. ಬಂಗಾರ, ಅದು ನನ್ಗೆ ಗೊತ್ತೈತೆ. ಗೊತ್ತಿರೋ ವಿಷಯನ ಇನ್ನೊಂದ್ಕಿತ ಸರಿಯಾಗಿ ತಿಳಿಸುಮ ಅಂತಲೇ ನಿಂತವ ಮಾತಾಡ್ಬೇಕು ಅಂದಿದ್ದು. ಈಗ ಎಲ್ರಿಗೂ ಕಣ್ಮುಂದೆ ಜೋಡಿ ಹಂಗಿರೋದು ನೀನು ನಿನ್ ಹೆಂಡ್ರು. ನೀವಿಬ್ರು ಅವ್ರೆಲ್ರು ಮುಂದೆ ನಾವು ಸಂದಾಕಿದ್ದೀವಿ ಅಂತ ತೋರ್ಸ್ಕೊಂಡ್ರೆ ಹಸ್ದವ್ರ ಮುಂದೆ ತಟ್ಟೆ ತುಂಬಾ ಅನ್ನ ಹಾಕೊಂಡು ತಿಂದಂಗಿರ್ತದೆ. ಖಂಡಿತ ನಂಗಿದ್ದು ಅರ್ಥ ಆಯ್ತೈತೆ. ಅದ್ರ ತಕ್ಕನಂಗೆ ಹೆಂಗ್ ನಡ್ಕೋಬೇಕೋ ನಾನು ಹಂಗೆ ಇರ್ತೀನವ. ಆದ್ರೆ ನನಗಂಗೆ ಕಾಣ್ತಿಲ್ಲ. ಗಂಡ ಹೆಂಡ್ರನ್ನ ಬ್ಯಾರೆ ಮಾಡೋ ಬುದ್ಧಿಯೋನು ನನಗಿಲ್ಲ. ಆದ್ರೆ ಕೆಲ್ ವಿಷಯದಾಗೆ ವಾಸ್ತವಕ್ಕಿಂತಲೂ ನ್ಯಾಯ ಮುಖ್ಯ ಆಗ್ತೈತೆ. ವಾಸ್ತವದಾಗೆ ನೀವಿಬ್ರು ಗಂಡ ಹೆಂಡ್ರು ಹೆಂಗಿರ್ಬೇಕು ಹಂಗೆ ಇರ್ಬೇಕು. ಆದ್ರೆ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದು ನ್ಯಾಯ ಅಲ್ವೇ? ಇದನ್ನ ನೀನು ನನ್ಗೆ ಹೇಳ್ಬೇಕಂತೇನಿಲ್ಲವ, ನಂಗೆ ಅರ್ಥ ಆಯ್ತೈತೆ. ನನಗಿಂತ ಸಂದಾಗಿ ಸ್ನೇಹ ಅವ್ರಿಗೆ ಇದ್ರ ಬಗ್ಗೆ ಅರಿವೈತೆ. ಅವ್ವ, ವಸು ಮತ್ತೆ ರಾಧಾ ಜೀವನ ನೇರ್ಪಾಗ ಗಂಟ ನಾನು ಮತ್ತೆ ಸ್ನೇಹ ಗಂಡ ಹೆಂಡ್ರಂಗೆ ಇರಕ್ಕಿಲ್ಲ. ನೀನು ಭಯ ಪಡಂಗೆ ನಮ್ಮಿಬ್ಬರ ಮತ್ತೆ ಏನೂ ಆಗಕ್ಕಿಲ್ಲ. ಇದು ಶ್ರೀಕಂಠೇಶ್ವರ ಕೊಡ್ತಾರ ಮಾತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಲ, ಬೇಬಿ ಏನಾಯ್ತು? ಯಾಕೆ ಕಿರಿಚ್ಕೊಂಡೆ? ಏನೋ ಇದು? ಬಾಬಾ ಹೇಗಿದೆ? ಚೆನ್ನಾಗಿದೆ ತಾನೇ? ಚೆನ್ನಾಗೇನೋ ಇದೆ, ಆದ್ರೆ ಇದೆಲ್ಲ ಯಾಕ್ರೋ ಬೇಕಿತ್ತು? ಯಾಕೆ ಅಂದ್ರೆ ಏನರ್ಥ ಬಾಬಾ? ನಾವು ನಮ್ಮ ಸಂಭ್ರಮನ ಸೆಲೆಬ್ರೇಟ್ ಮಾಡೋದೇ ಹಿಂಗೆ. ಸತ್ಯ ಬೇಬಿ ಬಾಬಾ ಮದ್ವೆ ಆದಾಗ ಇದಕ್ಕಿಂತ ದೊಡ್ಡ ಕಟೌಟ್ ಹಾಕ್ಸಿರ್ಲಿಲ್ವಾ? ಏರಿಯಾದಲ್ಲಿ ಎಲ್ಲ ಕಡೆ ಹಾಕಿದ್ವಿ ಅಲ್ವೇನ ರಕ್ಕಿ? ನಾನು ಅವಳು ಒಂದೇನಾ? ಅವಳು ಲೋಕಲ್, ನನ್ನನ್ನು ಹಾಗೆ ಅನ್ಕೊಂಡಿದ್ಯಾ? ನನ್ನ ಹತ್ರ ಒಂದು ಮಾತು ಕೇಳೋದಲ್ವೇನ್ರೋ? ಸಾಕ್, ಸುಮ್ನೆ ಇರೋ. ನಾಟ್ಕ ಆಡ್ಬೇಡ. ಇದಕ್ಕೆಲ್ಲ ನಿಂದೆ ಕುಮ್ಮಕ್ಕಂತ ನನಗೂ ಚೆನ್ನಾಗ್ ಗೊತ್ತು. ಇಲ್ಲ ದಿವ್ಯಾ, ನಾನೇನು ಹೇಳಿಲ್ಲ ಇವ್ರಿಗೆ. ಹೌದು ದಿವ್ಯಾಕ್ಕ, ಬಾಲ ಅವ್ರದ್ದೇನು ತಪ್ಪಿಲ್ಲ. ಗೇಯ್, ನೀವ್ಯಾರೋ ಇದನ್ನೆಲ್ಲ ಮಾಡಕ್ಕೆ? ನನ್ನ ಫೋಟೋ ಯಾಕೆ ಹಾಕಿದ್ರಿ? ಒಟ್ನಲ್ಲಿ ಎಲ್ರೂ ಸೇರ್ಕೊಂಡು ನನಗೆ ಹಿಂಸೆ ಕೊಡ್ತಿದ್ದೀರಾ. ಅಯ್ಯೋ ಸಾರಿ ದಿವ್ಯಾ, ನಾನೆಲ್ಲ ತೆಗಿಸ್ತೀನಿ, ನಿಂಗೆ ಬೇಜಾರು ಮಾಡ್ಕೋಬೇಡ ಪ್ಲೀಸ್. ಇದನ್ನ ಇಡೀ ಏರಿಯಾದವ್ರು ನೋಡಿ ನಗ್ತಾ ಇದ್ದಾರೆ. ಯಾಕೆ ಹಿಂಸೆ ಕೊಡ್ತೀರಾ? ಇದ್ರ ಬದಲು ಒಂದ್ ತೊಟ್ಟು ವಿಷ ಕೊಟ್ಬಿಡಿ, ಒಂದೇ ಸಲ ತಗೊಂಡು ಸತ್ ಹೋಗ್ತೀನಿ. ಈಗ್ಲೇ ಇದನ್ನ ತೆಗಿಬೇಕು, ಇಲ್ಲ ಅಂದ್ರೆ. ಇಲ್ಲ ಬೇಬಿ, ಇದನ್ನ ಈಗಲೇ ತೆಗಿಸ್ತೀನಿ. ನೀನು ಕೋಪಿಸ್ಕೋಬೇಡ. ನೀನು ಕೋಪಿಸ್ಕೊಂಡ್ರೆ ಪಾಪ ಮಗುಗೂ ತೊಂದರೆ. ನೀನು ಒಳಗಡೆ ಹೋಗು. ಇಯರ್ಫೋನ್ಸ್ ಯಾಕೆ ಹೋಗಿತ್ಕೊಂಡೆ? ಲೂಸಾ ನೀನು? ಏನ್ ಬೇಬಿ ನೀನು ಯಾವಾಗ್ಲೂ ಫೋನು ಲ್ಯಾಪ್ಟಾಪು ಅಂತ ಗ್ಯಾಜೆಟ್ಸ್ ಅಲ್ಲೇ ಮುಳುಗೋಗಿರ್ತೀಯ. ಒಂದು ಫಿಲಮ್ ನೋಡ್ತಿರ್ತೀಯ, ಇಲ್ಲ ಅಂದ್ರೆ ಸಾಂಗ್ಸ್ ಕೇಳ್ತಿರ್ತೀಯ. ಅದೆಲ್ಲ ನಿನಗೆ ಯಾಕೆ? ಇನ್ಮೇಲೆ ಇದೆಲ್ಲ ಬಂದ್. ಇನ್ಮೇಲೆ ಶ್ಲೋಕಗಳು, ರಾಮಾಯಣ, ಮಹಾಭಾರತ ಇಂಥದ್ದು ಕೇಳಬೇಕು. ನಿನ್ಗೂ ಮಗು ಇಬ್ರಿಗೂ ಒಳ್ಳೇದು. ಸೊ ಹನುಮಾನ್ ಚಾಲಿಸ ಕೇಳು ಬೇಬಿ, ಒಳ್ಳೇದಾಗತ್ತೆ. ಬಾಲ, ಬರ್ತಾ ಬರ್ತಾ ಎಕ್ಸ್ಟ್ರಾ ಬಾಲ ಬಿಚ್ತಾ ಇದ್ಯಾ? ಎಲ್ಲದಕ್ಕೂ ಒಟ್ಟ ಬರ್ತಾ ಇದೆಯಾ? ಇದು ಸರಿ ಇರಲ್ಲ. ನಾನು ತುಂಬಾ ಕನ್ಸು ಕಾಣ್ತಾ ಇದ್ದೀನಿ ದಿವ್ಯಾ, ಅದಕ್ಕೆ ನೀನು ಕೇರ್ ಮಾಡ್ತಾ ಇದ್ದೀನಿ. ನನ್ನ ಮಗು ತಾಯಿ ನೀನು, ನೀವಿಬ್ರು ಚೆನ್ನಾಗಿರ್ಬೇಕು ಅಂತಲ್ವಾ ನಾನು ಹೇಳ್ತಿರೋದು. ಅರ್ಥ ಮಾಡ್ಕೋ ಬೇಬಿ, ನನ್ನ ಮಗುನೇ ನನ್ನ ಪ್ರಪಂಚ. ಆ ನಿನ್ನ ಪ್ರಪಂಚ ಈ ಪ್ರಪಂಚಕ್ಕೆ ಬರಬೇಕೋ ಬೇಡವೋ ಅನ್ನೋದನ್ನ ನಾನು ನಿರ್ಧಾರ ಮಾಡ್ತೀನಿ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಎಷ್ಟೊತ್ತಿ ಫೋನ್ ಮಾಡ್ಲಿಕ್ಕಿದಮ್ಮ ನಿನ್ಗೆ? ಎಲ್ಲಿದ್ಯಾ ನೀನು? ತುಂಬಾ ಕೆಲಸ ಇದೆಯಾ? ಸಿಹಿ ಪುಟ, ನಾನು ಬ್ಯಾಗ್ ಬೇರೆ ಕಡೆ ಇಟ್ಟಿದ್ದೆ, ಅದಕ್ಕೆ ಗೊತ್ತಾಗ್ಲಿಲ್ಲ, ಸಾರಿ. ಎಲ್ಲಿದ್ಯಾ ಸಿದ್ದಮ್ಮ ನೀನು? ಸಿದ್ದಮ್ಮ ಕಪ್ ಕಾಣಿಸ್ತದ, ಗಾಳಿಪಟ ಕಾಣಿಸ್ತದ, ಆಫೀಸ್ ಅಲ್ಲಿ ಇಲ್ವಾ ನೀನು? ಸಿಹಿ ಪುಟ, ಸಂಕ್ರಾಂತಿ ಸೆಲೆಬ್ರೇಷನ್ ಅಂತ ನಾವು ಆಫೀಸಿಂದ ಹೊರಗಡೆ ಬಂದಿದ್ದೀವಿ. ವಾವ್, ನೀನಿರೋ ಜಾಗ ಸೂಪರ್. ನನ್ನ ಫ್ರೆಂಡ್ ಇದ್ದಾರ ಅಲ್ಲಿ, ಹೇಳು ಸಿದ್ದಮ್ಮ. ನಾನು ಕೊಟ್ಟಿರೋ ಹಾಡನ್ನ ನನ್ನ ಫ್ರೆಂಡ್ ತಗೊಂಡ್ರ, ಖುಷಿ ಆಯ್ತಾ ಅವ್ರಿಗೆ? ಸೀತಮ್ಮ, ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡಲಾ? ಪರ್ಮಿಷನ್ ಕೊಡ್ತೀಯಾ? ಬರೀ ಹ್ಯಾಪಿ ಸಂಕ್ರಾಂತಿ ಹೇಳ್ತೀನಿ ಅಷ್ಟೇ. ಸಿಹಿ, ಹಲೋ ಸಿದ್ದಮ್ಮ, ಸಿದ್ದಮ್ಮ. ಸಿಹಿ, ಹಲೋ ಸಿದ್ದಮ್ಮ, ಕೇಳಿಸ್ತಿದ್ಯಾ? ಹಲೋ ಹಲೋ ಸಿಹಿ, ಸಿಹಿ ಪುಟ. ಹಲೋ ಸಿದ್ದಮ್ಮ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಏನಾಯ್ತು ಬಂಗಾರಿ? ತಾತ, ಸೀತಮ್ಮ ನಾನು ಸುಳ್ಳು ಹೇಳಿದಾಳೆ, ಮೋಸ ಮಾಡಿದ್ದಾಳೆ. ಮೋಸನ? ಯಾಕೆ ಪುಟ್ಟಿ? ಹ್ಞೂ ತಾತ, ಆಫೀಸ್ ಅಲ್ಲಿ ತುಂಬಾ ಕೆಲಸ ಇದೆ ಅಂದ್ಬಿಟ್ಟು ಎಲ್ಲ ಆಲ್ಸ್ ಕಡೆ ಹೋಗಿದ್ದಾಳೆ. ನಿಮ್ಮಮ್ಮ ಹಾಗೆಲ್ಲ ಮಾಡಲ್ಲಮ್ಮ. ಪುಟ್ಟಿ, ನಮ್ಮಂಗೆ ಏನೋ ಕೆಲಸ ಇರುತ್ತೆ, ನೀನು ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು. ಇಲ್ಲ, ನನ್ ಕೋಪ ಬಂದಿದೆ. ನಾನ್ ಸೀತಮ್ಮನ ಜೊತೆ ಟೂ ಟೂ ಟೂ. ಸರಿ ಬಂಗಾರಿ, ಸೀತಮ್ಮನ ಮೇಲೆ ತಾನೇ ಕೋಪ. ಸೀತಮ್ಮ ಬಂದ್ಮೇಲೆ ವಿಚಾರಿಸಿದ್ರಾಯ್ತು. ಇವಾಗ ಇದನ್ನ ತಿನ್ಬಿಟ್ಟು ಚಾಯ ಆಂಟಿ ಮನೆಗೆ ಎಳ್ಳು ಬೆಲ್ಲ ಕೊಟ್ಟಿಲ್ವಲ್ಲ, ಕೊಟ್ಬಿಟ್ಟ. ನಾನು ಎಲ್ಲಿಗೂ ಹೋಗಲ್ಲ. ಸಿಹಿ, ಬರ್ತೀನಿ, ಜೂಟಾಟ ಆಡೋಣ. ನಾನು ಎಲ್ಲಿಗೂ ಬರಲ್ಲ ಕಣ, ನಿನ್ಗೆ ತುಂಬಾ ಕೊಬ್ಬಿದೆ ಕಣೆ. ಹಾಗೆ ಅನ್ಕೋ. ಏ ಬಾಯಲ್ಲಿ, ನಿನಗೆ ಕಬ್ಬು ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ ಕಟ್ ಮಾಡಿದ್ದೀನಿ, ಕೊಡ್ತೀನಿ ನಿನಗೆ, ತಗೋ ತಿನ್ನು. ನನ್ ಕಬ್ಬು ಬೇಡ, ಏನು ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.